ಕುಂಭರಾಶಿಯವರಿಗೆ ಮುಂದಿನ 2 ದಿನದಲ್ಲಿ ಅಂತಂದರೆ ಮುಂದಿನ 48 ಗಂಟೆಯಲ್ಲಿ ನೀವು ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟದ ಸಮಯಗಳನ್ನು ವೀಕ್ಷಿಸಬಹುದಾಗಿರುತ್ತೆ. ನಿಮಗೆ ಒಳ್ಳೆಯ ಸಮಯ ಆದರೆ ಬಂದಿರತಕ್ಕಂಥದ್ದು. ನಂತರ ನಿಮ್ಮ ಜೀವನದಲ್ಲಿ ಭಾರಿ ಪವಾಡಗಳನ್ನು ನೀವು ಗಮನಿಸ್ಬೋದಾಗಿರುತ್ತೆ. ಇನ್ನಷ್ಟು ಮಾಹಿತಿಯನ್ನು ಕುಂಭರಾಶಿಯವರ ಜೀವನದಲ್ಲಿ ನಡೀತಕ್ಕಂತಹ ಮುಂದಿನ 2 ದಿನದ ಪವಾಡವನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ ಕುಂಭರಾಶಿಯವರಿಗೆ ಮುಂದಿನ 2 ದಿನ ಅಂತಂದರೆ ಮುಂದಿನ 48 ಗಂಟೆಯಲ್ಲಿ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಗಳಾದರೆ ಆಗ್ತದೆ. ಹೌದು, ಇಷ್ಟು ದಿನ ಇರ್ತಕ್ಕಂತಹ ಜೀವನಕ್ಕಿಂತ ಮುಂದಿನ 2 ದಿನದಲ್ಲಿ ನೀವು ಭಾರಿ ಬದಲಾವಣೆಯನ್ನು ಕಾಣಬಹುದಾಗಿರುತ್ತೆ. ಒಳ್ಳೆಯ ಸಮಯ ಆದರೆ ಇದೀಗ ನಿಮಗೆ ಶುರುವಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ಹೌದು, ಭಾರಿ ಪವಾಡಗಳನ್ನು ನೀವು ಸಹ ಗಮನಿಸಬಹುದಾಗಿರುತ್ತೆ. ಆದರೆ ಈ ಒಂದು ತಪ್ಪನ್ನು ನೀವು ಮುಂದಿನ 48 ಗಂಟೆಯಲ್ಲಿ ಮಾಡಬಹುದಾಗಿರುತ್ತೆ. ಹೌದು, ಯಾವುದದು ತಪ್ಪು? ಆ ತಪ್ಪನ್ನು ಮಾಡಿದರೆ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಎದುರಿಸಬೇಕಾಗಿರುತ್ತೆ ಅಂತ ಹೇಳಿ ಸಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ದರೆ ನೀವು ಯಾವ ತಪ್ಪನ್ನು ಮಾಡಬಾರದಾಗಿರುತ್ತೆ? ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈಗ ತಿಳ್ಕೊತಾ ಹೋಗೋಣ. ಹೌದು, ಮುಂದಿನ 2 ದಿನದಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಲಿದೆ. ಹೌದು, ಧನಲಾಭ ಪ್ರಾಪ್ತಿಯಾಗ್ತಕ್ಕಂತಹ ಯೋಗ ಆದರೆ ನಿಮಗೆ ಇರ್ತಕ್ಕಂಥದ್ದು. ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗಲಿದೆ. ಆರ್ಥಿಕ ಪರಿಸ್ಥಿತಿ, ಹೌದು, ಹಣಕಾಸಿನ ಸಮಸ್ಯೆ ನಿಮ್ಮ ಜೀವನದಲ್ಲಿದ್ದರೆ, ಅದು ವೃತ್ತಿಯ ಜೀವನದಲ್ಲಿ ಹಣಕಾಸಿನ ತೊಂದರೆ ಇದ್ದರೆ, ಅಥವಾ ಯಾವುದಾದ್ರೂ ಯೋಜನೆಗೆ ಹಣಕಾಸಿನಲ್ಲಿ ಸಮಸ್ಯೆ ಇದ್ದರೆ ಇದೀಗ ಆರ್ಥಿಕ ಪರಿಸ್ಥಿತಿನೂ ಸಹ ಸುಧಾರಣೆಯಾಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ಆದರೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಿಂದ ನಿಮ್ಮ ಸುತ್ತಮುತ್ತ ನಿಮ್ಮ ಶತ್ರುಗಳ ಸಂಖ್ಯೆಯೂ ಸಹ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಕಪಟಿ ಜನರ ಸಂಖ್ಯೆ ಹೆಚ್ಚಾಗಲಿದೆ. ಅವರು ನಿಮ್ಮ ಬಳಿ ಸಾಲ ಕೇಳಲು ಬರ್ತಾರೆ, ಹಣವನ್ನು ಕೇಳಲು ಬರ್ತಾರೆ. ಆದರೆ ನೀವು ಯೋಚನೆ ಮಾಡಿ ಹಣದಲ್ಲಿ ನಿರ್ಧಾರವನ್ನು ತಗೋಬೇಕಾಗಿರೋದು. ಆದಷ್ಟು ಈ ಸಮಯದಲ್ಲಿ ಯಾರಿಗೂ ಸಹ ಹಣ ನೀಡಬೇಡಿ. ಹೌದು, ಶತ್ರುಗಳು ಈ ಹಿಂದೆ ನಿಮ್ಮನ್ನು ಮೋಸ ಮಾಡಿದ್ರು, ಅವರಿಂದ ನೀವು ತುಂಬ ನೋವನ್ನು ಪಟ್ಟಿದ್ದೀರ. ಆದರೆ ಈಗ ನಿಮಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಿರ್ತಕ್ಕಂತಹ ಕಾರಣದಿಂದಾಗಿ ಇದೀಗ ಕಪಟಿ ಜನರು, ನಿಮ್ಮ ಶತ್ರುಗಳು ನಿಮ್ಮ ಬಳಿ ಬರ್ತಾರೆ. ಅದು ಸಹ ಮುಖವಾಡ ಧರಿಸಿ ಬಂದು ನಿಮ್ಮ ಬಳಿ ಹಣ ಕೇಳಲು ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ ನಿಮ್ಮ ಶತ್ರುಗಳಿಂದ. ನಂತರ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು ಕುಂಭರಾಶಿಯವ್ರದ್ದು ಅಂತಂದರೆ, ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಬೇರೆಯವರನ್ನು ಬೇಗನೆ ನಂಬತಕ್ಕಂತಹ ಗುಣ ನೀವು ಹೊಂದಿದ್ದೀರಾ. ಅದೇ ನಿಮ್ಮ ದೊಡ್ಡ ಶತ್ರು ಆಗಿರುತ್ತೆ, ಅದೇ ನಿಮ್ಮ ದೊಡ್ಡ ದೌರ್ಬಲ್ಯ ಆಗಿರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರನ್ನಾದರೂ ನೀವು ನಂಬಬೇಕಂತಂದರೆ ಹಲವಾರು ಬಾರಿ ಯೋಚನೆ ಮಾಡಿ ಅವರ ವ್ಯಕ್ತಿತ್ವ ಎಂಥದ್ದು, ಅವರ ನಡವಳಿಕೆ ಎಂಥದ್ದು ಅಂತ ಹೇಳಿ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳೋದು ಉತ್ತಮ ಆಗಿರುತ್ತೆ ಕುಂಭರಾಶಿಯವರಿಗೆ. ಹೌದು, ಮುಂದಿನ 2 ದಿನದಲ್ಲಿ ನಿಮಗೆ ಮುಂಜಾನೆ ಬೀಳ್ತಕ್ಕಂತಹ ಕನಸುಗಳಲ್ಲಿ ದೈವಿಕ ಕನಸು ಬಂದರೆ ನಿಮಗೆ ಅದೃಷ್ಟ ಶುರುವಾಗಿದೆ ಅಂತ ಹೇಳಿ ಅರ್ಥ. ಹೌದು, ದೈವಿಕ ಗುರುತುಗಳು, ದೈವಿಕ ವಸ್ತುಗಳು ನೀವು ನಿಮ್ಮ ಕನಸಿನಲ್ಲಿ ಕಂಡರೆ ನಿಮಗೆ ಅದೃಷ್ಟ ಸಮಯ ಶುರುವಾಗಿದೆ ಅಂತ ಹೇಳಿ ಅರ್ಥ. ಮುಂದಿನ 2 ದಿನದಲ್ಲಿ ನಿಮಗೆ ಅಂತಂದರೆ ಕುಂಭರಾಶಿಯವರಿಗೆ ಮುಂಜಾನೆ ಜಾವ ಕನಸು ಬೀಳ್ತಕ್ಕಂಥ ಸಾಧ್ಯತೆಗಳು ಸಹ ಇರ್ತಕ್ಕಂಥದ್ದು. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಂತರ ಕುಂಭರಾಶಿಯವರ ಜೀವನದಲ್ಲಿ ಮುಂದಿನ 2 ದಿನದಲ್ಲಿ ಹೊಸ ಅಧ್ಯಾಯ ಆದರೆ ಈಗ ಶುರುವಾಗ್ತದೆ ನಿಮ್ಮ ಜೀವನದಲ್ಲಿ. ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಅಡೆತಡೆಗಳೆಲ್ಲ ದೂರ ಆಗಲಿದೆ. ನಂತರ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಅಥವಾ ವೃತ್ತಿ ಜೀವನದ ಸಮಸ್ಯೆ ಆಗಿರ್ಬೋದು, ಎಲ್ಲ ಕಷ್ಟಗಳು ಸಹ ದೂರ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕುಂಭರಾಶಿಯವರಿಗೆ. ನಂತರ ತಾಯಿ ಲಕ್ಷ್ಮೀ ದೇವರ ಆಶೀರ್ವಾದನೂ ಸಹ ನಿಮಗೆ ಸಿಗಲಿದೆ ಈ 2 ದಿನದಲ್ಲಿ. ಅಷ್ಟೈಶ್ವರ್ಯ ಪ್ರಾಪ್ತಿಯಾಗ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ನಂತರ ಧನಲಾಭ ಪ್ರಾಪ್ತಿಯಾಗಲಿದೆ, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗಲಿದೆ. ಯಾವುದೇ ಒಂದು ಯೋಜನೆಯನ್ನು ಪ್ರಾರಂಭ ಮಾಡೋದಕ್ಕೆ ಇದು ಒಳ್ಳೆಯ ಕಾಲ ಆಗಿರುತ್ತೆ. ನಂತರ ಬೇರೆ ಬೇರೆ ದಾರಿಗಳಿಂದ ಹಣ ಬರೋದು ಹೆಚ್ಚಾಗುತ್ತೆ ನಿಮ್ಮ ಕೈಗೆ. ಹೌದು, ಸಾಲವಾಗಿ ನೀಡಿರ್ತಕ್ಕಂತಹ ಹಣ ಬರೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿರ್ತೀರ, ಆದರೆ ಈಗ ನೀವು ನೀಡಿರ್ತಕ್ಕಂತಹ ಹಣ ಬರುತ್ತೆ. ಮುಟ್ಟಿದ್ದೆಲ್ಲ ಚಿನ್ನ ಆಗಲಿದೆ.
ನೀವು ಹೂಡಿಕೆ ಮಾಡಿರ್ತಕ್ಕಂತಹ ಹಣದಿಂದ ಹೆಚ್ಚಿನ ಲಾಭವನ್ನು ನೀವು ಈಗ ನಿರೀಕ್ಷಿಸಬಹುದಾಗಿರುತ್ತೆ ಕುಂಭರಾಶಿಯವರು. ನಂತರ ನೀವು ಆದಷ್ಟು ಮೌನವಾಗಿರಿ. ಯಾವುದೇ ಒಂದು ವಿಷಯದಲ್ಲಿ ವಾಗ್ವಾದ ಮಾಡೋದಕ್ಕೆ ಹೋಗಬೇಡಿ. ಈ ಮುಂದಿನ 48 ಗಂಟೆಗಳ ಸಮಯದಲ್ಲಿ ಅದೃಷ್ಟದ ಸಮಯ ಆಗಲಿದೆ. ಧನಲಾಭ ಪ್ರಾಪ್ತಿಯಾಗಲಿದೆ. ನಂತರ ಈಗ ಧನಲಾಭ ಪ್ರಾಪ್ತಿಯಾಗಿರ್ತಕ್ಕಂಥ ಕಾರಣದಿಂದಾಗಿ ಅನಗತ್ಯ ಖರ್ಚುಗಳು ಬೇಡ ಈ ಸಮಯದಲ್ಲಿ. ಹೌದು, ಮುಂದಿನ ಭವಿಷ್ಯಕ್ಕಾಗಿ ನೀವು ಈಗ ಬಂದಿರತಕ್ಕಂಥ ಹಣವನ್ನು ಹೂಡಿಕೆ ಮಾಡಿ ಇಟ್ಟರೆ ಮುಂದಿನ ಭವಿಷ್ಯಕ್ಕೆ ಅದು ಉಪಯೋಗಕರ ಆಗಿರುತ್ತೆ. ಹಾಗಾಗಿ ಅನಗತ್ಯ ಖರ್ಚುಗಳನ್ನು ಮಾಡದೆ ಮುಂದಿನ ಭವಿಷ್ಯಕ್ಕಾಗಿ ಹಣವನ್ನು ಈಗ ಹೂಡಿಕೆ ಮಾಡಲು ಸಹ ಒಳ್ಳೆಯ ಸಮಯ ಆದರೆ ಇರ್ತಕ್ಕಂಥದ್ದು. ಇದು ಅದೃಷ್ಟದ ಸಮಯ ಆಗಿರುತ್ತೆ. ನಂತರ ಹಿರಿಯರ ಮಾತನ್ನು ಕೇಳ್ತಕ್ಕಂಥದ್ದು ಅತೀ ಮುಖ್ಯವಾಗಿರ್ತಕ್ಕಂಥ ಸಂದೇಶ ಇದು. ಹೌದು, ಕುಂಭರಾಶಿಯವರು ನೀವು ಯಾವುದೇ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಬೇಕು ಅಂತಿದ್ರೆ, ಯಾವುದೇ ಒಂದು ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತಿದ್ರೆ, ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕಂತಂದರೆ ಅನುಭವಿತರಿಗೆ ನಂತರ ಹಿರಿಯರ ಮಾತನ್ನು ಕೇಳಿ ಅವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥದ್ದು ಉತ್ತಮ ಆಗಿರುತ್ತೆ ಕುಂಭರಾಶಿಯವರಿಗೆ. ನಂತರ ಇಷ್ಟು ದಿನ ನಿಂತು ಹೋಗಿರ್ತಕ್ಕಂತಹ ಕೆಲಸಗಳು ಸಹ ಇದೀಗ ಪೂರ್ಣ ಆಗ್ತಕ್ಕಂಥದ್ದು. ನಂತರ ನೀವು ಒಂದು ಮುಖ್ಯವಾದ ಕೆಲಸ ಇದೆ, ಅದು ಏನು ಅಂತಂದರೆ ನಿಮ್ಮ ಮುಂದಿನ ಯೋಜನೆಗಳತ್ತ ಯಾರಿಗೂ ಸಹ ಹೇಳಬಾರದಾಗಿರುತ್ತೆ. ಅದು ಆಸ್ತಿ ಖರೀದಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಜಾಗದಲ್ಲಿ ಹೂಡಿಕೆ ಮಾಡೋದಾಗಿರ್ಬೋದು. ನಂತರ ನಿಮ್ಮ ಮುಂದಿನ ಯೋಜನೆಗಳು, ನನಗೆ ಯಾವುದಾದ್ರೂ ವಸ್ತುವನ್ನು ಖರೀದಿ ಮಾಡ್ತಿದ್ದೀನಿ, ಸೊ ಈ ರೀತಿ ನಿಮ್ಮ ಮುಂದಿನ ಭವಿಷ್ಯದ ಯೋಜನೆಗಳನ್ನು ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ. ಅದು ನಿಮ್ಮ ಸ್ನೇಹಿತರಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು, ನಿಮ್ಮ ಸಹೋದ್ಯೋಗಿಗಳೇ ಆಗಿರ್ಬೋದು, ಯಾರೊಂದಿಗೂ ಸಹ ಈ ಒಂದು ವಿಚಾರವನ್ನು ಹಂಚಿಕೊಳ್ಳಬೇಡಿ. ನಂತರ ನಿಮ್ಮ ಜೀವನದಲ್ಲಿ ಹಣ ಬರ್ತಕ್ಕಂತಹ ದಾರಿಗಳು ಸಹ ಹೆಚ್ಚಾಗ್ತಕ್ಕಂಥದ್ದು. ನಂತರ ನೀವು ಈ ಒಂದು ವಸ್ತುವನ್ನು ಈ ಸಮಯದಲ್ಲಿ ಮುಂದಿನ 48 ಗಂಟೆಯಲ್ಲಿ ಯಾರಿಗೂ ಸಹ ನೀಡಬಾರದು ಅಂತ ಹೇಳಿದ್ದೆ. ಅದು ಏನು ಅಂತಂದರೆ, ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ದೇವರ ಕೋಣೆಯ ಜಾಗದಲ್ಲಿರ್ತಕ್ಕಂತಹ ದೀಪ ಹಚ್ಚುವ ಜಾಗದಲ್ಲಿರ್ತಕ್ಕಂತಹ ಅರಿಶಿನ ಕುಂಕುಮವನ್ನು, ನಂತರ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಉಪ್ಪು ಚಿನ್ನಾಭರಣಗಳನ್ನು ಯಾರಿಗೂ ಸಹ ತೋರಿಸಬೇಡಿ, ಕೊಡಬೇಡಿ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಈ ತಪ್ಪನ್ನು ಯಾರೂ ಸಹ ಈ ಸಮಯದಲ್ಲಿ ಮಾಡಬೇಡಿ. ನಂತರ ಉದ್ಯೋಗಾಂಕ್ಷಿಗಳಿಗೆ ಉದ್ಯೋಗ ಅವಕಾಶಗಳು ಸಹ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಕೆಲವರಿಗೆ ವಿದೇಶಿ ಉದ್ಯೋಗನೂ ಸಹ ಸಿಗಬಹುದಾಗಿರುತ್ತೆ ಈ ಸಮಯದಲ್ಲಿ. ಸುವರ್ಣ ಯುಗಾದ ಪ್ರಾರಂಭ ಆಗಲಿದೆ. ಆಸ್ತಿಯಲ್ಲಿ ನಿಮಗೆ ಧನಲಾಭನೂ ಸಹ ಪ್ರಾಪ್ತಿಯಾಗ್ತಕ್ಕಂಥದ್ದು. ಆರೋಗ್ಯದ ಕಡೆ ಈ ಸಮಯದಲ್ಲಿ ಸ್ವಲ್ಪ ಗಮನವನ್ನು ಹರಿಸಬೇಕಾಗಿರುತ್ತೆ ಕುಂಭರಾಶಿಯವರು. ನಂತರ ವಾಹನದಲ್ಲಿ ವೇಗವಾಗಿ ಚಲಾವಣೆ ಮಾಡ್ತಕ್ಕಂಥದ್ದು ಬೇಡ. ಕುಟುಂಬದಲ್ಲಿ ನೆಮ್ಮದಿಯನ್ನು ನೀವು ಕಾಣಬಹುದಾಗಿರುತ್ತೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಕ್ಕೆ ಪ್ರತಿಫಲ ಆದರೆ ಸಿಗಲಿದೆ. ಇಷ್ಟು ದಿನ ಇರ್ತಕ್ಕಂತಹ ಕಹಿ ನೆನಪನ್ನು ಮರೆತು ಅದರಿಂದ ಕಲಿತ ಪಾಠವನ್ನು ಮುಂದಿನ ಭವಿಷ್ಯಕ್ಕಾಗಿ ಬಳಕೆ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಾವತ್ತಿಗೂ ಸಹ ನೆಮ್ಮದಿ ಇರ್ತಕ್ಕಂಥದ್ದು. ಇದು ಕುಂಭರಾಶಿಯವರ ಮುಂದಿನ 48 ಗಂಟೆಯಲ್ಲಿ ನಿಮ್ಮ ಜೀವನದಲ್ಲಾಗ್ತಕ್ಕಂತಹ ಪವಾಡಗಳ ಮಾಹಿತಿಯಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.